ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ನಾನು ಹೇಳ್ತಿಲ್ವಾ, ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನು ಆಯ್ದುಕೊಂಡು ಸಿನಿಮಾ ಮಾಡಿದ್ದೇನೆ. ಆದರೆ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾನು ಈ ಸಿನಿಮಾದಲ್ಲಿ ತೊಗೊಂಡಿಲ್ಲ ಸರ್. ಸರ್, ಅದನ್ನು ನಾನು ಈಗಲೇ ಹೇಳಿಬಿಟ್ರೆ ಸಿನಿಮಾದಲ್ಲಿ ಒಂದು ಸರ್ ಸಿನಿಮಾ ನೋಡಿ, ಈಗ ನಾನು ಸಿನಿಮಾ ಫುಲ್ಲು ಸ್ಕ್ರೀನ್ ಪ್ಲೇ ಕತೆ ಹೇಳಿಬಿಟ್ರೆ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಿಲ್ಲ. ದಯವಿಟ್ಟು ನಾನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಖಂಡಿತವಾಗ್ಲೂ ತಮ್ಮ ಮುಂದೆ ನಾನು ಹೇಳ್ತೀನಿ ಸರ್. ಮೇಡಮ್, ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಮೇಡಮ್. ತನೀಶ್, ನಿಮಗೆ ಪ್ರಶ್ನೆ. ಈಗ ಡೈರೆಕ್ಟ್ರು ಪಾಪ ಅವರು ಆ್ಯಂಗಲಲ್ಲಿ ಎಲ್ಲ ಹೇಳ್ತಾರೆ. ಹಾಂ ಸರ್. ನೀವು ಈ ಸಿನಿಮಾ ಒಪ್ಕೊಂಡಾಗ ಅವ್ರು ಹೇಳಿದ ಕತೆ ಈಗ ನಮಗೆ ಹೇಳ್ತಾ ಇದ್ದಾರಲ್ಲ, ಹಾಗೆ ಹೇಳಿದ್ರ ಅಥವಾ ರಿಯಲ್ ಆಗಿ ಇದು ಇನ್ಸಿಡೆಂಟ್ ಅದೇನಾ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಹೇಳಿ. ಏನಂತ ಹೇಳಿದ್ರೆ, ಇವಾಗ ಅವರು ಹೇಳ್ದಂಗೆ ಕೆಲವೊಂದು ಘಟನೆಗಳು ಮ್ಯಾಚ್ ಆಗ್ಬೋದು ಸರ್. ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಬಾಸ್ ಅಂತ ಇನ್ನೂ ದೊಡ್ಡ ಸ್ಟಾರ್ ಒಬ್ಬರಿಗೆ ಹೆಸರಿದೆ, ಅದು ನಿಮಗೂ ಗೊತ್ತದು, ಬಿಗ್ ಬಾಸ್ ಅಂತ ಇದೆ. ಹೆಸರಿಟ್ಟಿದ ಮಾತ್ರಕ್ಕೆ ಅದೇ ಸಬ್ಜೆಕ್ಟ್ ಆಗಿರಲ್ಲ ಸರ್. ಆದರೆ ಸನ್ನಿವೇಶಗಳೆಲ್ಲ ಬಂದಾಗ ಏನು ಅನ್ಕೋಬೇಕು, ಅದೇ ಆ ಇನ್ಸಿಡೆಂಟ್ಗೂ ಮೊದಲು ನೀವು ಸಿನಿಮಾ ಟೀಸರ್ ಬಿಟ್ಟಿದ್ರೆ ಅದು ನಾವು ಒಪ್ಕೋತಿದ್ವಿ. ಆದರೆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಎಲ್ಲದೂ ಸೇಮ್ ಟು ಸೇಮ್ ಸಿಚುಯೇಷನ್ನ ನೀವು ಸ್ಕ್ರೀನ್ ಮೇಲೆ ತರೋದಾದರೆ ಒಪ್ಕೊಳ್ಳೋದು ಹೇಗೆ? ಆಮೇಲೆ ಇದು ಒಂದು ಪ್ರಚಾರದ ಗಿಮಿಕ್ಕ, ಇದು ನನಗೆ ಬೇಕು. ಯಾಕಂದರೆ ಲವ ಅವರು ಮೊದಲನೇ ಸಿನಿಮಾ ಅಯೋಧ್ಯಪುರಂ ಅಂತ ಮಾಡಿದ್ರು, ನಿಮ್ಗೆ ಗೊತ್ತು. ಅಯೋಧ್ಯಪುರಂ ಕೂಡ ಅದೇ ವಿವಾದ ಕಾರಣ ಆಯಿತು. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು, ಅದು ಕೂಡ ಹಾಗೆ ಆಯಿತು. ಈಗ ಬಾಸ್. ಸೊ ಎಲ್ಲ ಒಂದು ಕಡೆಗೆ ಒಂದು ಸಿನಿಮಾ ಕಂಟೆಂಟಿಗೆ ಹೊತ್ತು ಕೊಡಬೇಕೇ ವಿನಾಕಾರಣ ಅದು ಪ್ರಚಾರಕ್ಕೆ ಅಥವಾ ಬೇರೆ ರೀತಿಯ ಗಿಮಿಕಿಗೆ ಆಗಬಾರ್ದು. ಆ ಕಾರಣಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮನ್ನು ಒಪ್ಸಿದ್ದು ಹೇಗೆ ಈ ಕತೆ? ಅಥವಾ ನಿಮಗೆ ಗೊತ್ತಿದ್ದು ಕೂಡ ನಾಳೆ ಈ ಪ್ರಶ್ನೆಗಳು ಎದುರಾಗುತ್ತವೆ ಅನ್ನೋದು ಗೊತ್ತಿರಲಿಲ್ವಾ? ಸರ್, ಸಿನಿಮಾ ಪ್ರಚಾರ ಒಂದಕ್ಕೋಸ್ಕರನೇ ಸಿನಿಮಾ ಮಾಡಿಲ್ಲ ಸರ್. ನೀವು ಹೇಳಿದ್ರಿ ಇವಾಗ ಸಿನಿಮಾ ಕತೆ ಮಾತಾಡಬೇಕು, ಕಂಟೆಂಟ್ ಮಾತಾಡಬೇಕು, ಬರೀ ಪ್ರಚಾರದ ಗಿಮಿಕ್ ಮಾಡಬಾರ್ದು ಅಂತ ಹೇಳಿದ್ರಿ. ಅದು 100% ನಾವು ಕಂಟೆಂಟಲ್ಲಿ ಏನೇನು ಬೇಕೋ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೇನು ಬೇಕೋ, ಅಥವಾ ಒಂದು ಆ ಸಿನಿಮಾದಲ್ಲಿರೋ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಏನಿದೆ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿದ್ದೀವಿ ಸರ್. ಅದೇ ನೀವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಇದು ಇನ್ಸಿಡೆನ್ಸ್ಗೆ ಅಥವಾ ನಡೆದಂಥ ಘಟನೆಗೆ ಹತ್ತತ್ರ ಅಂತ ಅನಿಸ್ಬೋದು. ಅದು ಅದೇ ಆ್ಯಕ್ಚುಲಿ ಕೋ ಇನ್ಸಿಡೆಂಟ್ಲಿ ಅಷ್ಟೇ. ಅದು ಇವಾಗ ಇದು ಮಾಡಿರೋದನ್ನು ಅಷ್ಟೇ. ಇವಾಗ ಒಂದು ಸಿನಿಮಾ ಬೋನಲ್ಲಿದೆ, ಇಲ್ಲಿ ಆಚೆ ಒಬ್ಬರು ನಿಂತಿದ್ದಾರೆ, ಅದು ಇಮ್ಯಾಜಿನಬಲ್ ಆಗ್ಬೋದಲ್ಲ ಸರ್. ನಾವು ಇಮ್ಯಾಜಿನೇಷನಲ್ಲೂ ಮಾಡ್ಕೊಬೋದಲ್ಲ ಸರ್ ಅದನ್ನು. ಸರ್, ಅದು ನಾನು ಖಂಡಿತವಾಗ್ಲೂ ಆ ಥರ ಮಾಡಿಲ್ಲ ಸರ್. ನೀವು ಹೇಳ್ತಾರ ಇದು ಅರ್ಥ ಆಯ್ತು ನನಗೆ. ನಾನು ಎಡ್ಕೊಂಬರೋ ಸ್ಟೈಲು ಅದು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಥರ ಮಾಡಿಲ್ಲ, ನಾನು ತನುಷ್ ಹಾಗೆ ಮಾಡಿದ್ದೀನಿ ಸರ್, ಅದೆಲ್ಲ ಅಭಿನಯ ಅಷ್ಟು. ಡೈರೆಕ್ಟರ್ ಸರ್ಗೆ ಇಲ್ಲಿ ಎಸ್ ಮೇಡಮ್, ಎಸ್ ಮೇಡಮ್. ಈಗ ಒಂದು ಪ್ರೆಸ್ ಮೀಟಿಗೆ ಇಷ್ಟು ಕ್ವಶನ್ಸ್ ಬರುತ್ತೆ ಅಂದಮೇಲೆ ಸೆನ್ಸಾರಿಂಗ್ ಬೋರ್ಡಿಂದ ಕೂಡ ಒಂದಿಷ್ಟು ಕ್ವಶನ್ಸ್ಗಳು ಬಂದೇ ಬರುತ್ತೆ. ಸೆನ್ಸಾರ್ ಕಟ್ ಕೂಡ ಆಗುವ ಚಾನ್ಸಸ್ಗಳು ಇರಬಹುದು. ಬಟ್ ಹೆಂಗೆ? ಯಾಕಂದರೆ ಕೆಲವೊಂದು ಸಿನಿಮಾಗಳು ಲಾಸ್ಟ್ ಮೂಮೆಂಟಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ, ಆ ಟೈಮಿಗೆ ಸೆನ್ಸಾರಿಂದ ಸರ್ಟಿಫಿಕೇಟ್ ಸಿಗದೆ ರಿಲೀಸ್ ಆಗದೆ ಮುಂದೂಡಿದ್ದು ಇದೆ. ಸೊ ಈ ಕಾರಣಕ್ಕೆಲ್ಲ ತಗೊಂಡಿದ್ದೀರಾ ಕ್ರಮ ಅಥವಾ ಮುಂಜಾಗ್ರತಾ ಕ್ರಮ ಏನಾದರೂ ವಹಿಸ್ಕೊಂಡಿದ್ದೀರಾ, ಹೇಗೆ? ಮೇಡಮ್, ಸೆನ್ಸಾರ್ ಅವರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅನ್ನೋದಕ್ಕಿಂತ ಅವ್ರು ಏನು ರೂಲ್ಸ್ ಅಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಆಗಿರಬೇಕು. ಪ್ರತಿಯೊಬ್ಬ ಸಿನಿಮಾ ಮೇಕರ್ ಅವರು ಬದ್ಧ ಆಗಿರಬೇಕು. ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂದರೆ ರಿವೈಸ್ ಕಮಿಟಿ ಇದೆ, ಅಲ್ಲಿ ಹೋಗ್ತೀವಿ. ಸೊ ಇನ್ನು ಅಪಿಲೆಂಟ್ ಇರುತ್ತೆ, ನಾವು ಅಲ್ಲಿ ಹೋಗ್ತೀವಿ ಮೇಡಮ್. ಸರ್, ಅದನ್ನು ದಯವಿಟ್ಟು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾನು ಎಲ್ಲ ಕಥೆನೂ ಈಗಲೇ ಹೇಳ್ಬಿಟ್ರೆ ಸರ್. ಖಂಡಿತವಾಗ್ಲೂ ನಾವೊಂದು ಘಟನೆಯನ್ನು
ನನ್ನ ದೃಷ್ಟಿಕೋನದಲ್ಲಿ ಹೀಗಾಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ನಿರ್ಣಯ, ಯಾವುದೇ ಒಬ್ಬ ವ್ಯಕ್ತಿಗಳ ಪರವಾಗಿ ಪರ ವಿರೋಧ ನಿರ್ಣಯಗಳನ್ನ ನಾವು ಈ ಸಿನಿಮಾದಲ್ಲಿ ಕೊಡ್ತಾ ಇಲ್ಲ ಸರ್. ಒಂದು ಕೇಸ್ ಟ್ರಯಲ್ನಲ್ಲಿ ಇರುವಾಗ ಅದನ್ನ ತಗೊಳ್ಬೋದಾ ಅಥವಾ ಮಾಡ್ಬೋದಾ ವಕೀಲರಾಗಿ ಗೊತ್ತಿರುತ್ತೆ ಸರ್ ಅದು ತಗೊಂಡ್ರೆ ನಾನು ಒಂದು ಕೇಸ್ ಟ್ರಯಲ್ ನಡಿಬೇಕಾದ್ರೆ ತೊಗೊಂಡ್ರೆ ಅದು ಸಬ್ಸಿಡಿ ಆಗುತ್ತೆ. ಬಟ್ ನಾನಿಲ್ಲಿ ಯಾವುದೇ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಮಾಡಿಲ್ಲ, ಹಾಗಾಗಿ ಆ ಪ್ರಮೇಯ ಬರೋದೇ ಇಲ್ಲ ಸರ್. ಅದು ಸರ್ ಟ್ರೂ ಇನ್ಸಿಡೆಂಟ್ ಅಂದರೆ ಸಮಾಜದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತೈತೆ. ಒಬ್ಬ ಡೈರೆಕ್ಟ್ರು ಒಂದು ಕಥೆನ ಅವನ ಕಾಲ್ಪನಿಕ ಮೂಲಕ ಅನೇಕ ದಾರಿಗಳಲ್ಲಿ ಹೇಳ್ಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ಸರ್ ರಿಯಲ್ ಸ್ಟೋರಿಗೂ ಟ್ರೂ ಇವೆಂಟ್ಸಿಗೂ ನನಗೆ ತಿಳಿದಿರೋ ಪ್ರಕಾರ ಇಲ್ಲ ವ್ಯತ್ಯಾಸ ಇದೆ. ಸರ್ ಲವ ಸರ್, ಇದನ್ನ ಎಲ್ಲರೂ ಹೇಳೋ ಪ್ರಕಾರ ದರ್ಶನ್ ಸರ್ದು ಸ್ಟೋರಿ ಇಟ್ಕೊಂಡು ಮಾಡಿದೀರಾ ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ. ಸೊ ನಿಮ್ಮ ಸಿನಿಮಾ ರಿಲೀಸ್ ಯಾವಾಗೋ ಗೊತ್ತಿಲ್ಲ. ಈ ಟ್ರಯಲ್ಸ್ ಎಲ್ಲ ನಡೆದು ಸತ್ಯಮೇವ ಜಯತೆ ಅಂತ ಬೇರೆ ಕೆಳಗಡೆ ಹಾಕಿದ್ದೀರಾ. ಏನು ಸತ್ಯ ಆಚೆ ಬರುತ್ತೋ ಅದ್ರ ಮೇಲೆ ನಿಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತಾ, ಅದರ್ವೈಸ್ ನೀವೇ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಮೇಡಮ್, ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಆ ಘಟನೆಗೆ ನೀವು ಲಿಂಕ್ ಮಾಡಬೇಡಿ. ಇದು ನನ್ನ ಕೆಲವು ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂಥ ಘಟನೆಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ನೀವು ದಯವಿಟ್ಟು ದರ್ಶನ್ ಸರ್ ಕೇಸ್ಗೆ ಇದಕ್ಕೆ ದಯವಿಟ್ಟು ಲಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. 24-25 ಮೇಡಮ್, ದಿನನಿತ್ಯ ನಡೆಯುತ್ತಿರುತ್ತೆ. ನಾವು ಅಲ್ಲ ಬೇರೆ ವಿಚಾರದಲ್ಲಿ ಸರ್. ಏನು ಸರ್? ಎಸ್ ಸರ್ 24-25 ನಡೆದಿರೋದೇ ಇದು. ದರ್ಶನ್ ಸರ್ ಕೇಸ್ ಅವಾಗಲೇ ಅಲ್ವಾ ಸರ್ ನಡೆದಿರೋದು? ಅಲ್ಲ ಮೇಡಮ್, ಈಗ ಸಮಾಜದಲ್ಲಿ ದಿನನಿತ್ಯ ಅನೇಕ ಕ್ರೈಮ್ಸ್ಗಳು ನಡೀತಾ ಇರ್ತೈತೆ. ಆ ಕ್ರೈಮ್ಸ್ಗಳಿಗೂ ಈ ಕ್ರೈಮ್ಸ್ಗಳಿಗೂ ನೀವು ಯಾಕೆ ಕಂಪೇರ್ ಮಾಡ್ತಿದ್ದೀರಾ? ಸರ್ ಈಗ ಕಂಪೇರ್ ಮಾಡೋದಲ್ಲ, ಯಾಕಂದ್ರೆ ಇನ್ಸಿಡೆಂಟ್ ಡೇಟ್ ನೀವು ಇಯರ್ ಹೇಳ್ತಿದ್ದೀರಾ 2024-25 ಟ್ರೂ ಸ್ಟೋರಿ ಅಂತಾನು ಹೇಳ್ತಾ ಇದ್ದೀರಾ. ದರ್ಶನ್ ಅವರ ರಿಲೇಟೆಡ್ ಕತೆ ಅಲ್ಲ ಅಂತಾನು ಹೇಳ್ತಿದ್ದೀರಾ. ಬಟ್ ನೋಡುಗರಿಗೆ ಅದು ಅದೇ ತರ ಪೋರ್ಟ್ರೇ ಆಗ್ತಾ ಇದೆ. ಅದನ್ನ ಯಾಕೆ ಇಟ್ರಿ? ಹಂಗಿದ್ರೆ ಪೋರ್ಟ್ರೇ ಆಗುತ್ತೆ ಅಂತ ಗೊತ್ತಿದ್ದು ಅದನ್ನ ಯಾಕೆ ಬಳಸ್ಕೋತಾ ಇದ್ರಿ ಹಾಗಿದ್ರೆ ಅಂತ? ಬೇರೆ ತರನು ಕ್ರೈಮ್ ಇನ್ಸಿಡೆಂಟ್ಗಳು ನಡೆದಿದೆಯಲ್ಲ ಸರ್, ಬೇರೆ ಇನ್ಸಿಡೆಂಟ್ ಆಂಗಲ್ ಅಲ್ಲಿ ತಗೋಬಹುದಿತ್ತು. ಅಲ್ಲ, ತಾವು ಸಿನಿಮಾ ನೋಡಿದ್ರೆ ತಮಗೆ ಮೇಡಮ್ ಶೋಸ್ ಆಗ್ತೇನೆ, ಅವಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳ ವಿಕ್ಟಿಮ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಯಾವುದೇ ತೇಜವಧೆ ಮಾಡಿಲ್ಲ. ಸೊ ಅದನ್ನು ತಾವುಗಳು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ ಮೇಡಮ್. ಮೇಡಮ್ ಪ್ರಮೋಷನ್ ಒಂದು ಸೆಕೆಂಡ್ ಮೇಡಮ್, ಇಲ್ಲಿ ಈಗ ನಾವು ಮಾಡಿದ್ರೆ ಗಿಮಿಕ್ ಅಂತಾರೆ, ಕೆಲವರು ಮಾಡಿದ್ರೆ ಪಬ್ಲಿಸಿಟಿ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಸರ್ ಏನು ಸರ್? ಎಸ್ ಸರ್. ಅಲ್ಲ, ಕೆಲವು ಸಲ ಸರ್ ಅದು ನಿಜ ಇರ್ಬೋದು ಸರ್. ಒಬ್ಬ ಮೇಕರಾಗಿ ಅದನ್ನು ಒಪ್ಕೊತೀವಿ, ಖಂಡಿತವಾಗ್ಲೂ ಒಪ್ಕೊತೀವಿ ಸರ್. ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಸಿನಿಮಾನ ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು ಅಂದರೆ ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಲೇಬೇಕು, ಅವ್ರನ್ನ ಕರ್ಕೊಳ್ಳೇ ಬರಬೇಕು. ಅದರಲ್ಲೂ ಒಬ್ಬ ಮೇಕರ್ಗೂ ಅದು ಚಾಲೆಂಜ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಯಾವುದೇ ಗಿಮಿಕ್ ಇಲ್ಲ ಸರ್. ಸರ್, ಈ ಸಿನಿಮಾದಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಯಾರು ಸರ್? ಅಂದರೆ ಆರಂಭದಲ್ಲಿ ಹೇಳ್ತಾರೆ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಬಂದು ಗರ್ಭಿಣಿ, ಸೊ ಅವ್ರಿಗೆ ಜಯ ಸಿಗಬೇಕು ಅಂತೆಲ್ಲ ಹೇಳ್ತೀರಿ. ಯಾರು ಸರ್ ವ್ಯಕ್ತಿ, ಸತ್ತಿರೋ ವ್ಯಕ್ತಿ ಯಾರು ಅಂತ? ಶಿವಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಸತ್ಯ. ಹೇಳಿ ಸರ್. ಯಾವ ಊರ ಕಡೆಯವರು ಸರ್? ಏನು ಸರ್?
ಅಲ್ಲ, ಅದನ್ನು ನಾವು ಸಿನಿಮಾದಲ್ಲಿ ಹೇಳ್ತೀವಿ. ಸರ್ ಸ್ಟೋರಿ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗುನಾ ಹೇಗೆ ಅಂತ? ನೀವು ಸರ್, ನೀವು ತಿಳ್ಕೊಂಡಿರಂಗೆ ನಿಮ್ಮ ಸಿನಿಮಾದಲ್ಲಿ ಈಗ ನೀವು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು, ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದಲ್ಲೂ ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದರೆ ಕೆಲವರು ಗೊತ್ತಿರಬಹುದು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.